ನಮಸ್ಕಾರ. 2008ರಿಂದ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಇದ್ದರೂ ಕೂಡ RCB IPL ಟೈಟಲ್ ಗೆಲ್ಲಲು ವಿಫಲವಾಗಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೆಯದು ಹೋಮ್ ಗ್ರೌಂಡ್ ಕಂಡೀಷನ್ಸ್. ಈಗಿನ ಸೀಸನ್ನಲ್ಲಿ ಒಟ್ಟು 4 ಮ್ಯಾಚ್ ಆಡಿ 3 ಸೋತು ಕೇವಲ 1 ಮಾತ್ರ ಗೆದ್ದಿದೆ. ಅದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2 ಮ್ಯಾಚ್ ಹೀನಾಯವಾಗಿ ಸೋತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೌಂಡ್ರೀಸ್ 50ರಿಂದ 55 ಮೀಟರ್ಸ್ ಸೈಡ್ವೇಸ್ ಇವೆ, 60ರಿಂದ 65 ಮೀಟರ್ಸ್ ಫ್ರಂಟ್ ಮತ್ತು ಬ್ಯಾಕ್ ಇವೆ. ಇದು ಆ್ಯಕ್ಚುಲಿ ಬ್ಯಾಟಿಂಗ್ ಪಿಚ್. ಇದೇ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಅವರು 4 ಸೆಂಚುರಿ ಬಾರಿಸಿದ್ದಾರೆ ಹಾಗೂ ಕ್ರಿಸ್ ಗೇಲ್ ಅವರು ಕೂಡ 3 ಸೆಂಚುರಿ ಬಾರಿಸಿದ್ದಾರೆ. ಆದರೆ RCB ಹೋದ ವರ್ಷವೂ ಕೂಡ ಹೋಮ್ ಗ್ರೌಂಡ್ನಲ್ಲಿ 7 ಮ್ಯಾಚ್ ಅಲ್ಲಿ ಕೇವಲ 3 ಮ್ಯಾಚ್ ಗೆದ್ದು 4 ಸೋತಿತ್ತು. ಒಳ್ಳೆಯ ಬ್ಯಾಟಿಂಗ್ ಲೈನಪ್ ಇದ್ದರೂ ಕೂಡ ಈ ವರ್ಷ 4 ಮ್ಯಾಚ್ನಲ್ಲಿ 2 ಮ್ಯಾಚ್ ಹೋಮ್ ಗ್ರೌಂಡ್ನಲ್ಲಿ ಸೋತಿದೆ. ಎರಡನೆಯದು ಪುವರ್ ಬೌಲಿಂಗ್. RCB ಮ್ಯಾನೇಜ್ಮೆಂಟ್ ಈ 17 ಸೀಸನಲ್ಲಿ ಯಾವತ್ತೂ ಕೂಡ ಕಂಪ್ಲೀಟ್ ಆಗಿ ಕ್ವಾಲಿಟಿ ಬೌಲರ್ಸ್ನ ಸೆಲೆಕ್ಟ್ ಮಾಡಿಲ್ಲ. ಕಳೆದ ಸೀಸನ್ಗಳಲ್ಲಿ ಯುಜ್ವೇಂದ್ರ ಚಾಹಲ್ ಅವರು ಒಳ್ಳೆಯ ಬೌಲಿಂಗ್ ಮಾಡುತ್ತಿದ್ದರು, ಅವರನ್ನು ಕೂಡ ಟೀಮ್ನಿಂದ ಕೈಬಿಡಲಾಯಿತು. ಅಲ್ಜಾರಿ ಜೋಸೆಫ್. IPLನಲ್ಲಿ ಅವರ ಸ್ಟ್ಯಾಟ್ಸ್ ನೋಡುವುದಾದರೆ 21 ಮ್ಯಾಚ್ ಆಡಿ ಕೇವಲ 19 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ವಿತ್ ಎಕಾನಮಿ 9.62. ಇವರನ್ನ 10 ಕೋಟಿ ಕೊಟ್ಟು ತಗೊಳ್ಳೋದು ಅಷ್ಟು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ರಿಂಕು ಸಿಂಗ್ ಅವರು ಕಳೆದ ಸೀಸನ್ನಲ್ಲಿ 5 ಬಾಲ್ನಲ್ಲಿ 5 ಸಿಕ್ಸ್ ಬಾರಿಸಿದರು. ಇದನ್ನೆಲ್ಲ ನೋಡಿ ಕೂಡ ಯಶ್ ದಯಾಳ್ ಅವರನ್ನು ಟೀಮ್ನಲ್ಲಿ ಆಯ್ಕೆ ಮಾಡಿದರು. ಅವರನ್ನು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಒಳ್ಳೆಯ ಯಂಗ್ಸ್ಟರ್ಸ್ ಇದ್ದರೂ ಕೂಡ ಸೆಲೆಕ್ಷನ್ ಮಾಡ್ತಾ ಇಲ್ಲ. ಅದೇ ರೀತಿ ಈ ಸೀಸನ್ನಲ್ಲಿ ಮೊಹಮ್ಮದ್ ಸಿರಾಜ್ ಕೂಡ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ. ಇವರು 4 ಮ್ಯಾಚ್ನಲ್ಲಿ ಕೇವಲ 2 ವಿಕೆಟನ್ನು ಪಡೆದುಕೊಂಡಿದ್ದಾರೆ. ಈ 4 ಮ್ಯಾಚ್ನಲ್ಲಿ RCB ಫಾಸ್ಟ್ ಬೌಲರ್ಸ್ಗಳ ಎವರೇಜ್ 55 ಇದೆ ಮತ್ತು ಎಕನಾಮಿ ರೇಟ್ 10 ಇದೆ. ಯಾವ ಬೌಲರ್ಸ್ ಕೂಡ ಟಾಪ್ 20ಯಲ್ಲಿ ಇಲ್ಲ. ನ್ಯೂಜಿಲೆಂಡ್ನ ಲೋಕಿ ಫರ್ಗ್ಯೂಸನ್ ಒಳ್ಳೆಯ ಬೌಲರ್ ಇದ್ದರೂ ಕೂಡ ಅವರಿಗೆ ಚಾನ್ಸ್ ಕೊಡ್ತಾ ಇಲ್ಲ. ಮೂರನೆಯದು ಓವರ್ ಡಿಪೆಂಡೆಂಟ್ ಆನ್ ವಿರಾಟ್ ಕೊಹ್ಲಿ. ಒಂದು ಟೀಮ್ನಲ್ಲಿ 11 ಪ್ಲೇಯರ್ಸ್ ಇದ್ದರೂ ಕೂಡ ಕಂಪ್ಲೀಟ್ ಆಗಿ ಟೀಮ್ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗಿದೆ. RCB ಕ್ಯಾಪ್ಟನ್ ಫ್ಯಾಫ್ ಡು ಪ್ಲೆಸಿಸ್ ಅವರು ಕೂಡ ಒಳ್ಳೆ ಪ್ಲೇಯರ್, ಅವರು ಕೂಡ ಈ ಸೀಸನ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ. ಅದೇ ರೀತಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಕೂಡ 4 ಮ್ಯಾಚಿನಲ್ಲಿ ಕೇವಲ 1 ಸಿಕ್ಸನ್ನು ಹೊಡೆದಿದ್ದಾರೆ. ಟೀಮ್ನಲ್ಲಿ ವಿಲ್ ಜಾಕ್ಸ್ ಅಂತ ಒಳ್ಳೆ ಪ್ಲೇಯರ್ ಇದ್ದರೂ ಕೂಡ ಅವರಿಗೆ ಚಾನ್ಸ್ ಕೊಡ್ತಾ ಇಲ್ಲ. ಸ್ಟ್ಯಾಟ್ಸ್ನಲ್ಲಿ ನೋಡುವುದಾದರೆ ವಿರಾಟ್ ಕೊಹ್ಲಿ ಹಾಗೂ ರಾಹುಲ್ ದ್ರಾವಿಡ್ ಅವರನ್ನು ಹೊರತುಪಡಿಸಿ RCBಯಲ್ಲಿ ಭಾರತದ ಯಾವ ಪ್ಲೇಯರ್ಸ್ ಕೂಡ 1000 ರನ್ಸನ್ನು ಸ್ಕೋರ್ ಮಾಡಿಲ್ಲ. ಈ ಎಲ್ಲ ವೈಫಲ್ಯಕ್ಕೆ ಮುಖ್ಯ ಕಾರಣ RCB ಮ್ಯಾನೇಜ್ಮೆಂಟ್. ಮೊದಲು RCB ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು. ಇವರು ಎಲ್ಲ ಟೀಮ್ನವರು ಬಿಟ್ಟ ಆಟಗಾರರನ್ನು ಟೀಮ್ನಲ್ಲಿ ತೆಗೆದುಕೊಳ್ಳುತ್ತಾರೆ. ಕೋಚರ್ಸ್ ಕೂಡ ಸರಿ ಇರಲ್ಲ. ಎಲ್ಲಿಯವರೆಗೆ RCB ಮ್ಯಾನೇಜ್ಮೆಂಟ್ ಚೇಂಜ್ ಆಗಲ್ಲ ಅಲ್ಲಿಯವರೆಗೆ RCB ಕಪ್ ಗೆಲ್ಲುವುದು ಕಠಿಣ. ಮತ್ತು ಇವರು ಎಲ್ಲ ಟೀಮ್ಗಿಂತ ಹೆಚ್ಚು ಟಿಕೆಟ್ಸ್ ಮೊತ್ತವನ್ನು ಇಡುತ್ತಾರೆ. ಪ್ರತಿ ವರ್ಷ RCB ಫ್ಯಾನ್ಸ್ ಲಾಯಲ್ ಇದ್ದಾರೆ, ಆದರೆ ವಿರಾಟ್ ಅವರನ್ನು ಹೊರತುಪಡಿಸಿ ಉಳಿದ ಆಟಗಾರರು ಲಾಯಲ್ದಿಂದ ಆಡುತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.